ಹಾಯ್ ಎವ್ರಿವನ್. CDS ಎಕ್ಸಾಮ್ ಅಂತಂದು ಹೇಳಿ ಬರುತ್ತೆ. ಇಂಡಿಯನ್ ಆರ್ಮಿ ಒಳಗಡೆ, ಇಂಡಿಯನ್ ಏರ್ಫೋರ್ಸ್ ಒಳಗಡೆ, ಆಮೇಲೆ ಇಂಡಿಯನ್ ನೇವಿ ಒಳಗಡೆ ಆಫೀಸರ್ಸ್ಗಳಾಗಿ ಎಂಟ್ರಿ ಕೊಡುವಂತಹ ಒಂದು ಬೆಸ್ಟ್ ಅಪಾರ್ಚುನಿಟಿ CDS ಎಕ್ಸಾಮ್ ಅಂತಂದು ಹೇಳಿ. ಸೊ ಇದ್ರ ಯಾರ್ಯಾರು ಎಲಿಜಿಬಲ್ ಇರ್ತೀರಿ ಅಂತಂದು ಹೇಳಿದ್ರೆ ಮೇಲ್ ಆ್ಯಂಡ್ ಫಿಮೇಲ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ ಎಲಿಜಿಬಲ್ ಇರ್ತೀರಿ. ಏಜ್ ಲಿಮಿಟ್ ಏನು ಬರುತ್ತೆ ಅಂದ್ರೆ ಇದಕ್ಕೆ 19 ವರ್ಷದಿಂದ 25 ವರ್ಷದವರೆಗೂ ಯಾರು ಇರ್ತಾರೆ ಅವರೆಲ್ಲರೂ ಎಲಿಜಿಬಲ್ ಆಗಿರ್ತೀರಿ. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಬರುತ್ತಪ್ಪ ಅಂದ್ರೆ ಇದಕ್ಕೆ ಬ್ಯಾಚುಲರ್ ಡಿಗ್ರಿ, ನಿಮ್ಮದು ಡಿಗ್ರಿ ಮುಗಿದಿರಬೇಕು. ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಆರ್ಟ್ಸ್ ಕಾಮರ್ಸ್ ಯಾವುದಾದ್ರೂ ಆಗಿರ್ಬೋದು, ಜಸ್ಟ್ ನಿಮ್ಮದು ಎಕ್ಸಾಮ್ ಅಂದರೆ ಡಿಗ್ರಿ ಮುಗಿದಿರಬೇಕು. ಆಮೇಲೆ ಇಂಡಿಯನ್ ನೇವಿ ಒಳಗಡೆ, ಆರ್ಮಿ ಒಳಗಡೆ, ಏರ್ಫೋರ್ಸ್ ಒಳಗಡೆ ಯಾರ್ಯಾರು ಆಫೀಸರ್ಸ್ ಆಗಬೇಕು ಅವ್ರು ನಿಮ್ಗೆ ಇಂಗ್ಲೀಷು, ಜನರಲ್ ನಾಲೆಜು, ಆಮೇಲೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಂತಂದು ಹೇಳಿದ್ರೆ 3 ಕ್ವಶನ್ ಪೇಪರ್ಗಳಿರ್ತಾವ. ಆಮೇಲೆ OTA ಎಂಟ್ರಿ ಯಾರು ಕೊಡ್ತಿದ್ರಿ ಅವ್ರಿಗೆ ಓನ್ಲಿ ಇಂಗ್ಲೀಷ್ ಮತ್ತು ಜನರಲ್ ನಾಲೆಜ್ GK ಈ ಎರಡೇ ಎಕ್ಸಾಮ್ಸ್ಗಳನ್ನು ಬರಿಬೇಕಾಗತ್ತೆ. ಇದಾದ ನಂತರ ನೆಕ್ಸ್ಟ್ ನಿಮಗೆ SSB ಇಂಟರ್ವ್ಯೂ ಇರುತ್ತೆ, ಶಾರ್ಟ್ ಲಿಸ್ಟ್ ಆಗ್ತೀರಿ. ನೆಕ್ಸ್ಟ್ SSB ಇಂಟರ್ವ್ಯೂ ಇರ್ತೈತಿ. SSB ಇಂಟರ್ವ್ಯೂ ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಮುಗೀತು ಅಂದ್ರೆ ನಿಮಗೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಅದಾದ ನಂತರ ನೀವೆಲ್ಲರೂ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್ ಒಳಗಡೆ ಆಫೀಸರ್ಸ್ಗಳಾಗಿ ಸೇವೆ ಸಲ್ಲಿಸ್ಬೋದು.